ಹಾಯ್ ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್. ನಾನು ಆಲ್ಮೋಸ್ಟ್ 1 ವೀಕ್ 10 ಡೇಸ್ ಅಷ್ಟು ಗ್ಯಾಪ್ ತೊಗೊಂಡ್ಬಿಟ್ಟು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಗಣೇಶ ಚತುರ್ಥಿದು ಪಾರ್ಟು. ಆ್ಯಕ್ಚುಲಿ ನಾನು ತುಂಬ 1 ವೀಕಿಂದ ತುಂಬ ಎಕ್ಸಾಸ್ಟೆಡ್ ಫೀಲ್ ಮಾಡ್ತಿದ್ದೆ. ನಂಗೆ ಏನು ಮಾಡೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಐ ಜಸ್ಟ್ ಗೇವ್ ಮೈ ಸೆಲ್ಫ್ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟೆ ನಾನು. ನೋಡಿ, ನಂದು ಗಣೇಶದು ನೆಕ್ಸ್ಟ್ ಡೇ ಅಂದರೆ ಗಣೇಶ ಚತುರ್ಥಿ ದಿನ ನಂದು ಈ ಥರ ನೀಟಾಗಿ ಎಲ್ಲನೂ ರೆಡಿ ಆಗಿತ್ತು. ಬಟ್ ಏನಂತ ಹೇಳಿದರೆ, ನಾವು ಅದು ಹೀಗೆ ಸರ್ಕಲ್ ಥರದ್ದು ಒಂದು ಡೆಕೋರೇಷನ್ ಮಾಡಿದ್ವಲ್ಲ, ಅಲ್ಲಿ ಏನಂತ ಹೇಳಿದ್ರೆ ನಾನು ಪರ್ಪಲ್ ಕಲರ್ದು ಫ್ಲಾಸ್ ಹಾಕಿದ್ದೆ, ಅದು ಅಜ್ಜಾಗಿಬಿಟ್ಟಿತ್ತು ಫುಲ್ಲು. ಅದಕ್ಕೆ ಮತ್ತೆ ಹೊಸದಾಗಿ ನನ್ನ ಮಗ ಯೆಲ್ಲೋ ಕಲರ್ದೆಲ್ಲ ಫ್ಲಾಸ್ನ ಮತ್ತೆ ರೆಡಿ ಮಾಡಿ ಒಂದು ಡೆಕೋರೇಷನ್ ಮಾಡ್ದೆ. ಆಮೇಲೆ ನಾನೇನಂತ ಹೇಳಿದರೆ, ಬೆಳಿಗ್ಗೆ ಇದು ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಈ ಸಾರಿ ಹಾಕ್ಕೊಂಡೆ. ನಾನು ಆ್ಯಕ್ಚುಲಿ ಗಣೇಶ ಚತುರ್ಥಿಗೆ ತೊಗೊಂಡಿದ್ದ ಸಾರಿನೇ ಬೇರೆ, ಬ್ಲೌಸ್ ಕೂಡ ಬೇರೆ, ಬಟ್ ಜ್ಯುವೆಲ್ರಿ ಸಹಿತನೂ ಬೇರೆ, ಬಟ್ ಹಾಕ್ಕೊಂಡಿದ್ದೆ ಬೇರೆ. ಅದೇನಂತ ಗೊತ್ತಿಲ್ಲ, ಲಾಸ್ಟ್ ಮೊಮೆಂಟಲ್ಲಿ ಎಲ್ಲನೂ ಚೇಂಜ್ ಆಗೋಯಿತು. ನಾನು ಅದಕ್ಕಂತ ಬೇರೆಯೇ ಎಲ್ಲ ರೆಡಿ ಇಟ್ಕೊಂಡಿದ್ದೆ, ಬಟ್ ಲಾಸ್ಟ್ ಟೈಮಲ್ಲಿ ನಂಗೆ ಈ ಸಾರಿ ಇಷ್ಟ ಆಯಿತು, ಸೊ ಅದನ್ನೇ ಹಾಕ್ಕೊಂಡೆ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದು ಅವರೇ ಗಣೇಶ ಚತುರ್ಥಿ ದಿನ ಜನರಲಾಗಿ ಅವರೇ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಅವರೇ ಪೂಜೆ ಮಾಡೋಕ್ಕಂತ ರೆಡಿ ಮಾಡ್ಕೊತಾ ಇದ್ರು ಎಲ್ಲದನ್ನು. ಅವ್ರಿಗೇನಂತ ಹೇಳಿದ್ರೆ ಎಲ್ಲ ಅವರು ಕರೆಕ್ಟಾಗಿ ಮೆಥಡ್ ಪ್ರಕಾರ ಪೂಜೆ ಮಾಡ್ತಾರೆ, ಬಟ್ ನಾವೆಲ್ಲದಕ್ಕೂ ರೆಡಿ ಮಾಡಿ ಕೊಡಬೇಕು ಅವ್ರಿಗೆ. ನಮ್ಮನೆ ಗಣೇಶ ಅಂತೂ ತುಂಬ ಫ್ರೆಟ್ಟಿಯಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ನನಗೆ ಇತ್ತೀಚೆಗೆ ಏನಂತೆಲ್ಲ ಕಾಣಿಸ್ತಾ ಇದ್ದ, ಹೋಗ್ತಾ ಇದ್ದ, ಬರ್ತಾ ಇದ್ಲು ಅಂತ ಹೇಳೋಕ್ಕೇ ತುಂಬ ಕಾನ್ಷಿಯಸ್ ಆಗಿಬಿಡ್ತಿದ್ದೀನಿ. ಯಾಕಂತ ಹೇಳಿದ್ರೆ, ಅದು ನಮ್ಮದು ಆಡು ಭಾಷೆ, ನಾವು ಆ ಥರ ಮಾತಾಡ್ತೀವಿ. ಹಂಗಂತ ಹೇಳ್ಬಿಟ್ಟು ಡಿಸ್ರೆಸ್ಪೆಕ್ಟ್ ಅಂತ ಯಾರಿಗೂ ಮಾಡಲ್ಲ. ನಮಗೆ ಗಾಡ್ ನಮ್ಮ ಕ್ಲೋಸ್ ಇರೋದ್ರಿಂದ ನಾವು ಹೋಗು ಬಾ ಅಂತಾರನೇ ಮಾತಾಡ್ತೀವಿ. ಈಗ ನನ್ನ ಮಗ ನನಗೆ ಅಮ್ಮ ನೀನು ಹೋಗು ಬಾ ಅಂತ ಹೇಳ್ತಾರೆ. ಹಾಗೆ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನೀವು ಹೌಸ್ ಹೆಲ್ಪ್ಗೆ ಹೋಗೇ ಬಾರೆ ಅಂತ ಹೇಳ್ತೀವಿ ಹಾಗೆ ಹೇಗೆ ಅಂತ. ಅವರು ನಂಗೆ ಹೋಗು ಬಾ ಅಂತ ಹೇಳ್ತಾರೆ. ಹಂಗಂತ ಹೇಳ್ಬಿಟ್ಟು ನಾನು ಏನೋ ಅವರು ನನಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಲ್ಲ ನಾನು. ಆದಷ್ಟು ವೀಡಿಯೋಸಲ್ಲಿ ನಿಮ್ಗೇನಾದರೂ ಪಾಸಿಟಿವಿಟಿ ನೋಡೋಕ್ಕಿದ್ರೆ ಪ್ಲೀಸ್ ಅದನ್ನು ನೋಡಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನೆಗೆಟಿವ್ಸ್ ಐ ಥಿಂಕ್ ಐ ಡೋಂಟ್ ವಾಂಟ್ ಟು. ಹಂಗಂತ ಹೇಳ್ಬಿಟ್ಟು ನಾವೇನೋ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀವಿ ಮುಂಚೆಯಿಂದ ಮಾತಾಡೋ ಸ್ಟೈಲಲ್ಲ, ಅದನ್ನೆಲ್ಲ ನಾನು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದರೆ ನಂಗೆ ಗೊತ್ತಿದೆ ನಾವು ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಎಷ್ಟು ರೆಸ್ಪೆಕ್ಟ್ ಕೊಡೋಲ್ಲ, ಎಲ್ಲದೂ ಗೊತ್ತಿದೆ. ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿರುವಾಗ ಯಾಕೆ ಬೇರೆಯವ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಕು ಅಂತ. ಹಾಗೆ ನೀವೂ ತಲೆ ಕೆಡ್ಸ್ಕೋಬೇಡಿ, ನಾವು ಹೇಗೆ ಮಾತಾಡ್ತಾ ಇದ್ರು. ದ್ಯಾಟ್ಸ್ ಮೈ ರಿಕ್ವೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗಣೇಶ ಚತುರ್ಥಿ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಪಾಸಿಟಿವಿಟಿ ಫೀಲ್ ಆಗಿತ್ತು ಮನೆಯಲ್ಲಿ. ಹಾಗೆ ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ಕೂಡ ಕರೆದಿದ್ದೆ. ನಂಗೆ ಎಲ್ಲಕ್ಕಿಂತ ಗಣೇಶ ಹಬ್ಬದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಡೆಕೋರೇಷನ್ ಮಾಡೋದೇ ನಂಗೆ ತುಂಬ ಎಕ್ಸೈಟಿಂಗ್ ಪಾರ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ತುಂಬ ಫೆಸ್ಟಿವಲ್ಸಲ್ಲಿ ಅಷ್ಟೇ ನನಗೆ ಡೆಕೋರೇಷನ್ ಅಂದರೆ ಮಾಡೋದಂದರೆ ತುಂಬ ಇಷ್ಟ. ಈವನ್ ದೀಪಾವಳಿ ಹಬ್ಬದಲ್ಲೂ ಅಷ್ಟೇ ನಾನು ಎವ್ರಿ ಇಯರ್ ಒಂಥರ ಡಿಫ್ರೆಂಟ್ ಆಗಿ ಡೆಕೋರೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಎಲ್ಲ ಮೆಥಡ್ಸ್ ಎಲ್ಲ ಹೇಳ್ತಾಯಿದ್ರು, ನೋಡು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಪೂಜೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಹೇಳ್ತಾಯಿದ್ರು, ಅವ್ರಿಗೇನಂತ ಹೇಳಿದ್ರೆ ವೀಡಿಯೋಸಲ್ಲಿ ಅವ್ರನ್ನ ಕವರ್ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಇಷ್ಟ ಇದೆ ಹಾಗೇ ನಾನು ಅವ್ರನ್ನ ಫುಲ್ ವೀಡಿಯೋದಲ್ಲಿ ನಾವು ಕವರ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಪೂಜಾ ಏನು ಮಾಡ್ತಾಯಿದ್ದಾರೆ ಅದನ್ನು ಮಾತ್ರ ಕವರ್ ಮಾಡಿದ್ವಿ. ಟೋಟಲಾಗಿ ನಂದು ಗಣೇಶ ಚತುರ್ಥಿ ತುಂಬ ಚೆನ್ನಾಗಿ ಅಂದರೆ ಪಾಸಿಟಿವ್ ಆಗಿ ಹೋಯಿತು. ಆಮೇಲೆ ನನಗೇನಂತ ಹೇಳಿದ್ರೆ ಎವ್ರಿ ಇಯರ್ ನಾನೊಂಥರ ಬಿಲೀವ್ ಮಾಡ್ತೀನಿ, ಗಣೇಶ ಚತುರ್ಥಿ ಆಗಿ ಒಂದು ಮಂತ್ ಒಳಗೆ ಏನಾದರೂ ಒಂದು ಗುಡ್ ಥಿಂಗ್ಸ್ ಹ್ಯಾಪನ್ಸ್ ಇನ್ ಮೈ ಲೈಫ್, ಆ ಥರ ನಾನು ತುಂಬ ಬಿಲೀವ್ ಮಾಡ್ತೀನಿ. ಸೊ ಅದಕ್ಕೆ ನನಗೆ ಗಣೇಶ ಅದು ಏನಂತ ಹೇಳಿದರೆ ಡೆಕೋರೇಷನ್ ಮಾಡೋ ಟೈಮಿಂದ ಈವನ್ ಶಾಪಿಂಗ್ ಟೈಮಿಂದನೂ ನಾನು ಒಂಥರ ಎಲ್ಲಿ ಹೋದ್ರೂ ಅದು ಪ್ರೇಯರ್ಸ್ ಮಾಡಿಕೊಂಡೇ ಮಾಡ್ತಾ ಇರ್ತೀನಿ. ಅದೇ ಫೆಸ್ಟಿವಲ್ಗಾದರೆ ನಾನು ಆಲ್ಮೋಸ್ಟ್ 1 ವೀಕಿಂದ ನಾವು ರೆಡಿ ಮಾಡ್ಕೊತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಆವಾಗಿಂದನೇ ನಾನು ನನ್ನ ಪ್ರೇಯರ್ಸ್ ಸಹಿತ ಸ್ಟಾರ್ಟ್ ಮಾಡಿರ್ತೀನಿ. ಏನೋ ಶಾಪಿಂಗ್ ಟೈಮಲ್ಲೂ ಅಷ್ಟೇ ನನಗೇನಿದಿರುತ್ತೆ ಅದ್ರ ಬಗ್ಗೆ ಎಲ್ಲ ತುಂಬ ಪ್ರೇಯರ್ಸ್ ಮಾಡ್ತಾ ಇರ್ತೀನಿ. ನಾನು ಈ ಸಲ ಕೂಡ ಹಾಗೆ ಮಾಡಿದ್ದೆ ಗಣೇಶ ಚತುರ್ಥಿಯಲ್ಲಿ. ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಅದನ್ನ. ಗಣೇಶ ಬಂದು ಹೋದ್ಮೇಲೆ ಒಂದು ಸಲ ಏನಾದರೂ ಒಂದು ಒಳ್ಳೇದಾಗೇ ಆಗುತ್ತೆ ಮನೇಲಿ. ನಾನು ನಿಜಾನು ವಿಟ್ನೆಸ್ ಮಾಡಿದ್ದೀನಿ ಅದನ್ನ. ಸೊ ಈ ಸಲನೂ ಪಕ್ಕ ಅದೇ ಥರ ಆಗುತ್ತೆ ಅಂತ ನನಗಂತೂ ತುಂಬ ನಂಬಿಕೆ ಇದೆ. ಹಾಗೆ
ಏನಂತ ಹೇಳಿದರೆ ಈ ಹಬ್ಬಗಳೆಲ್ಲ ಮಾಡ್ತೀವಲ್ಲ, ಆವಾಗ ಅಟ್ಲೀಸ್ಟ್ ನಮ್ಗೆ ಏನಂತ ಹೇಳಿದ್ರೆ ಮನೇಲಿ ತುಂಬ ಪೂಜೆಗಳು ಎಲ್ಲ ಮಾಡೋದ್ರಿಂದ ತುಂಬ ಪಾಸಿಟಿವಿಟಿ ಮನೆ ಫುಲ್ಲು ಫಿಲ್ ಆಗುತ್ತೆ. ಐ ಥಿಂಕ್ ಅದಕ್ಕೋಸ್ಕರ ಅಂತ ಅನ್ಕೊತೀನಿ ಇಷ್ಟೊಂದು ನಮ್ಮ ಇದರಲ್ಲಿ ಇಷ್ಟೊಂದು ಫೆಸ್ಟಿವಲ್ಸು ಪದೇ ಪದೇ ಬರ್ತಾನೆ ಇರುತ್ತೆ, ನಾವು ಮಾಡ್ತಾನೆ ಇರ್ತೀವಿ. ಹಾಗೆ ಎಲ್ಲ ಫೆಸ್ಟಿವಲ್ಗೂ ಏನಾದರೂ ಒಂದು ಮಹತ್ವ ಇದ್ದೇ ಇರುತ್ತೆ. ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಒಂದೊಂದ್ಸಲ ನಾವು ತಿಳ್ಕೊಂಡಿರ್ತೀವಿ, ತಿಳ್ಕೊಂಡಿರಲ್ಲ. ಬಟ್ ಇತ್ತೀಚೆಗೆ ನಾನು ಎಲ್ಲದನ್ನೂ ತಿಳ್ಕೊಂಡು ಹಬ್ಬ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಗೊತ್ತು ನಾನು ತುಂಬ ಲೇಟಾಗಿ ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ ವೀಡಿಯೋಸ್ ಅಂತೂ ನನಗೆ ದೀಸ್ ವೀಡಿಯೋಸ್ ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ ನನಗೆ ತುಂಬ ಪ್ರೀತಿಯಿಂದ ಈ ಪೂಜೆಗಳನ್ನೆಲ್ಲ ಮಾಡಿದ್ದೆ, ಮತ್ತು ಹಾಗೆ ವಿಡಿಯೋಸ್ ಕೂಡ ನಾನು ಬೇಗನೆ ಹಾಕಬೇಕು ಅಂತ ತೊಗೊಂಡಿದ್ದೆ. ಬಟ್ ನಂಗೆ ಆಗಲೇ ಇಲ್ಲ ಹಾಕೋಕ್ಕೆ. ಬಿಕಾಸ್ ಅದೇನಾಗುತ್ತೆ ಗೊತ್ತಿಲ್ಲ, ಮಂತ್ಲಿ ಯಾವುದಾದ್ರೂ 1 ವೀಕ್ ನಾನು ತುಂಬ ಎಕ್ಸಾಸ್ಟ್ ಫೀಲ್ ಮಾಡ್ತೀನಿ. ಅವಾಗ ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇರಲ್ಲ ನನಗೆ. ವೀಡಿಯೋಸ್ ತಗೊಂಡು ಹೋಗ್ತಾ ಇರ್ತೀನಿ, ಬಟ್ ನನಗೆ ಎಡಿಟ್ ಮಾಡಿ ಅದು ಪೋಸ್ಟ್ ಮಾಡೋ ಇದು ಪೇಷನ್ಸ್ ಹೋಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ. ಸೊ ನಾನೇನಂತ ಹೇಳಿದರೆ ಐ ಆಲ್ವೇಸ್ ಗೋ ಬೈ ಮೈ ಹಾರ್ಟ್. ನನ್ನ ಮನಸ್ಸು ಏನು ಹೇಳುತ್ತೆ, ನನಗೆ ಯಾವ್ದು ಖುಷಿ ಆಗುತ್ತೆ ಅದನ್ನು ಮಾತ್ರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ನಂಗೆ ಅದು ಇಷ್ಟ ಆಗಿಲ್ಲ ಆ ಟೈಮಲ್ಲಿ ನಾನು ಐ ಡೋಂಟ್ ಫೋರ್ಸ್ ಮೈ ಸೆಲ್ಫ್. ಇಲ್ಲ ಫೋರ್ಸಿಂದ ಇಲ್ಲ ಮಾಡಲೇಬೇಕು, ಹಾಕ್ಬಿಡೋಣ, ನಾನು ಸುಸ್ತಾಗಿದ್ರೂ ಪರವಾಗಿಲ್ಲ ಅಂತ ನಾನು ಜನರಲಾಗಿ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ನಮ್ಮ ಸೊಸೈಟಿಯಲ್ಲಿ ಕೂಡ ಗಣಪತಿ ಇಡ್ತಾರೆ. ಅವ್ರದ್ದು ಮತ್ತು ನಮ್ಮದು ಮನೇಲಿ ಏನು ಪೂಜೆ ಇದೆಯಲ್ಲ ಒಂದೇ ಸಲ ಆಯಿತು. ನಾವು ಆರತಿ ಮಾಡುವಾಗನ ನಮಗೆ ಅವರು ಇದ್ದರು, ನಮ್ಮ ಸೊಸೈಟಿ ಗಣಪತಿಗೆ ಆರತಿ ಮಾಡೋ ಸೌಂಡು ಸಹಿತ ನಂಗೆ ಕೇಳಿಸ್ತಾ ಇತ್ತು. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನೇನಂತ ಹೇಳಿದ್ರೆ ಅದು ಕರೆಕ್ಟಾಗಿ ಆ ಮುಹೂರ್ತ ಟೈಮೆಲ್ಲ ಫಾಲೋ ಮಾಡಬೇಕು ಅಂತ ಇತ್ತು. ನನಗೂ ಕರೆಕ್ಟಾಗಿ ಅದೇ ಟೈಮ್ಗೆ ಪೂಜೆ ಆಯ್ತಂತ ತುಂಬ ಖುಷಿ ಆಯಿತು. ನಮ್ಮ ಹಸ್ಬೆಂಡು ಅಷ್ಟೇ. ಏನಂತ ಹೇಳಿದರೆ ಅವರು ಎಲ್ಲ ದಿನ ಈವನ್ ಫೆಸ್ಟಿವಲ್ ಇದ್ರೂ ರೌಂಡ್ಸ್ಗೆ ಹೋಗಲೇಬೇಕಾಗತ್ತೆ. ಬಿಕಾಸ್ ಯಾವುದಾದ್ರೂ ಪೇಷನ್ಸ್ ಎಲ್ಲ ಇದ್ದರೆ ನೋಡಲೇಬೇಕಾಗತ್ತೆ. ಸೊ ಅದಕ್ಕೆ ನಾನೇನಂತ ಹೇಳಿದರೆ ಅವರು ಕರೆಕ್ಟ್ ಟೈಮ್ಗೆ ಬಂದರು. ನನಗೆ ಇನ್ನೇನು ಪೂಜೆ ಮಾಡಬೇಕು, ಇನ್ನು ಆರತಿ ಎಲ್ಲ ಮಾಡಬೇಕು, ಟೈಮಿಂಗ್ ಏನಿತ್ತಲ್ಲ ಅದೇ ಟೈಮಿಂಗಿಗೆ ಬಂದರು. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ನಿಮ್ಗೆ ಯಾರ್ಯಾರಿಗೆ ನನ್ನ ಡೆಕೋರೇಷನ್ ಇಷ್ಟ ಆಗಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ನಂದು ಸ್ಯಾರಿ ಮತ್ತು ಬ್ಲೌಸ್ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ್ಯಕ್ಚುಲಿ ಮಂತ್ರಿ ಮಾಲ್ಗೆಲ್ಲ ಹೋಗ್ಬಿಟ್ಟು ಈ ಫೆಸ್ಟಿವಲ್ಗಂತ ಡಿಫ್ರೆಂಟಾಗಿ ಜ್ಯುವೆಲ್ರಿ ಮತ್ತು ಸಾರಿ ಎಲ್ಲ ಪರ್ಚೇಸ್ ಮಾಡಿದ್ದೆ. ಬಟ್ ಒಂದಂತ ಹೇಳಿದರೆ ನಂದು ಬ್ಲೌಸ್ ಕೂಡ ರೆಡಿ ಆಗಲಿಲ್ಲ, ನಂದು ಹೊಸ ಸಾರಿದು. ಬಟ್ ಸ್ಟಿಲ್ ಅದಕ್ಕೆ ಇನ್ನೊಂದು ರೆಡಿಮೇಡ್ ಬ್ಲೌಸ್ ಕೂಡ ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ಳೋಣ ಅಂತ. ಬಟ್ ಎಂಡ್ ಮೂಮೆಂಟಲ್ಲಿ ಎಲ್ಲ ಅದನ್ನು ಚೇಂಜ್ ಆಗೋಯಿತು. ಅದೇನಂತ ಗೊತ್ತಿಲ್ಲ. ನಂಗೆ ಈ ಸಾರಿ ಸಡನ್ನಾಗಿ ಇಷ್ಟ ಆಯಿತು, ಆಮೇಲೆ ಈ ಜ್ಯುವೆಲ್ರಿ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಜ್ಯುವೆಲ್ರಿಗೋಸ್ಕರ ಆಮೇಲೆ ಈ ಸಾರಿಗೆ ಸ್ವಿಚ್ ಆದೆ ನಾನು. ಎಲ್ಲರೂ ಈ ಸಾರಿ ಚೆನ್ನಾಗಿ ಕಾಣ್ತಾಯಿತ್ತು, ಈ ಜ್ಯುವೆಲ್ರಿ ಚೆನ್ನಾಗಿ ಕಾಣ್ತಾಯಿತ್ತು ಅಂತ ಹೇಳಿದರು. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಗಣೇಶ ಪೂಜೆ ಆದಮೇಲೆ ನಾವು ಇಲ್ಲಿ ದೇವ್ರ ಮನೆಗೂ ಫುಲ್ ಆರತಿ ಎಲ್ಲ ಮಾಡ್ಕೊಂಡ್ವಿ. ಯಾಕಂದರೆ ನಾನು ದೇವ್ರ ಮನೆಗಂತೂ ಹಿಂದಿನ ದಿನಾನೇ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಟಿದ್ದೆ. ಈವನ್ ಗೌರಿ ಪೂಜೆ ಮಾಡಾದಮೇಲೆ ಮತ್ತೊಂದು ಸಲ ಹೊಸ ಹೂವನ್ನ ಎಲ್ಲ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಟೋಟಲಾಗಿ ಎಲ್ಲ ಪೂಜೆ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ನಿಮಗೆಲ್ಲ ಹೇಗಿತ್ತು ನಿಮ್ಮದು ಫೆಸ್ಟಿವಲ್ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಸ್ಟ್ ಮಂತಲ್ಲಂತೂ ತುಂಬ ಫೆಸ್ಟಿವಲ್ಸ್ ಬಂತು ಈ ಸಲ. ಐ ಥಿಂಕ್ ಫುಲ್ ಹೋಲ್ ಮಂತ್ ಒಂಥರ ಫೆಸ್ಟಿವ್ ವೈಬ್ಸೇ ಇತ್ತು. ಅದೊಂಥರ ಚೆನ್ನಾಗಿರುತ್ತೆ. ಒಂದೊಂದು ಸಲ ಅನ್ಕೋತೀವಿ ನಾವು ಆ ಕೆಲಸ ಈ ಕೆಲಸ ಅಂತ ತುಂಬ ಎಕ್ಸಾಸ್ಟಿವ್ ಫೀಲ್ ಮಾಡಿದರೂ ಕೂಡ, ಬಟ್ ಮನಸ್ಸಿಗೆ ಏನೋ ಒಂಥರ ತುಂಬ ಶಾಂತಿ ಮತ್ತು ತುಂಬ ನೆಮ್ಮದಿ ಸಿಕ್ಕತ್ತೆ. ಬಿಕಾಸ್ ಪದೇ ನಾವು ಈ ಥರ ಪೂಜೆ ಮಾಡೋದ್ರಿಂದ. ಹಾಗೆ ಏನಂತ ಹೇಳಿದರೆ ಪೂಜೆ ಹಬ್ಬ ಇದ್ದರೆ ಮನೇಲೇನೋ ಒಂಥರ ಹೊಸ ಥರ ಅಡುಗೆ ಮಾಡಬೇಕು ಅಂತ ಥಿಂಕ್ ಮಾಡ್ತೀವಿ. ಆಮೇಲೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತೀವಿ. ಹಾಗೆ ಏನಾದರೂ ಶಾಪಿಂಗ್, ಹೊಸ ಡ್ರೆಸ್ ಹಾಕಬೇಕು ಅಂತ ಏನಾದರೂ ಒಂದು ಶಾಪಿಂಗ್ ಮಾಡ್ತೀವಿ. ಮತ್ತು ಡೆಕೋರೇಷನ್ ಮಾಡಬೇಕು ಅಂತ ಏನಾದರೂ ತೊಗೊಂಬರೋದು, ಇದೆಲ್ಲ ಏನೋ ಒಂಥರ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಹಾಗೆ ಒಂದು ಹಬ್ಬ ಮುಗಿಯೋ ತನಕ ಇಲ್ಲ, ಹಬ್ಬ ಸ್ಟಾರ್ಟಿಂಗಿಂದ ಮುಗಿಯೋ ತನಕನೂ ಏನೋ ಒಂದು ಎಕ್ಸೈಟ್ಮೆಂಟಲ್ಲೇ ಇರ್ತೀವಿ. ನಾನಂತೂ ಎಕ್ಸೈಟ್ಮೆಂಟಲ್ಲಂತೂ ಇದ್ದೇ ಇರ್ತೀನಿ. ಸೊ ನನಗಂತೂ ನನಗೆ ಈ ಡೆಕೋರೇಷನ್ ನನ್ನ ಮನಸ್ಸಿಗೆ ಇಷ್ಟ ಆಯಿತು. ಹಾಗೆ ತುಂಬ ಚೆನ್ನಾಗಾಯಿತು, ತುಂಬ ಪಾಸಿಟಿವಿಟಿ ಇತ್ತು.
ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್‌ನ ತುಂಬ ಜನನ್ನ ಕರೆದಿದ್ದೆ. ಬಟ್ಟು ಏನಂತ ಹೇಳಿದರೆ ಈವ್ನಿಂಗ್ಸು ಟೈಮಲ್ಲಿ ನಾವು ಜಾಸ್ತಿ ಎಲ್ಲಾರನ್ನೂ ಕುಂಕುಮಕ್ಕೆ ಕರೆಯೋ ಪ್ರಾಕ್ಟೀಸ್ ಇದೆ. ನಮ್ಮ ಸೊಸೈಟಿಲಿ ಎಲ್ಲಾರನ್ನೂ ಆ ಥರ ಪ್ರಾಕ್ಟೀಸ್ ಇಟ್ಕೊಂಡಿದ್ದಾರೆ. ಎಲ್ಲಾರನ್ನೂ ಕರೀತಾರೆ ಒಬ್ರಿಗೊಬ್ರು. ಏನೇ ಫೆಸ್ಟಿವಲ್ ಇರಲಿ, ವರಮಹಾಲಕ್ಷ್ಮಿ ಇರಲಿ, ಇಲ್ಲ ಯಾವುದೇ ಒಂದು ಪೂಜೆ ಅವ್ರ ಮನೆಗಳಲ್ಲಿ ಮಾಡಿಸಿದ್ರು ಸಹಿತ ಅವ್ರು ಎಲ್ಲಾರನ್ನೂ ಕುಂಕುಮಕ್ಕೆಲ್ಲ ಕರೀತಾರೆ. ಸೊ ಅದರಿಂದ ಏನಂತ ಹೇಳಿದರೆ ನಮಗೆ ಅವಾಗವಾಗ ಅಟ್ಲೀಸ್ಟ್ ಒಬ್ರಿಗೊಬ್ರಿಗೆ ಮೀಟ್ ಆಗೋ ಚಾನ್ಸೂ ಸಿಕ್ಕತ್ತೆ. ಸೊ ನಾನು ಅಷ್ಟೇ ಎಲ್ಲರನ್ನೂ ಕರೆದಿದ್ದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಫುಲ್ ಡೇ ನಾನು ಈ ಸಾರಿ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ನಾನಿಲ್ಲ ಅಂತ ಅಂದರೆ ಜನರಲಾಗಿ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಹಾಕಿ ಪೂಜೆ ಎಲ್ಲ ಆದಮೇಲೆ ಒಂದು ಸಲ ಬಿಚ್ಚಿಟ್ಬಿಟ್ಟು ಆಮೇಲೆ ಮತ್ತೆ ಸಂಜೆ ಅಷ್ಟೊತ್ತಿಗೆ ಹಾಕ್ಕೊತಿದ್ದೆ. ಬಟ್ಟು ಈ ಸಲ ಮಾತ್ರ ಫುಲ್ ಡೇ ಎಲ್ಲ ಇಷ್ಟೊತ್ತಿಗೂ ನಾನು ಈ ಸಾರಿ ಹಾಕ್ಕೊಂಡಿದ್ದೆ. ಆಮೇಲೆ ಆರತಿ ಅಂತೂ ನಾವು ಗಣೇಶಂಗೆ ಏನಂತ ಹೇಳಿದರೆ ಕರೆಕ್ಟು ಟೈಮಿಗೆ ಮುಗಿಸಿದ್ವಿ ಇವತ್ತು. ಅದೊಂದು ನನಗೆ ತುಂಬ ಖುಷಿ ವಿಚಾರ ಆ್ಯಕ್ಚುಲಿ. ಏನಂತ ಹೇಳಿದರೆ ಅದೇನೋ ಮುಹೂರ್ತ ಬಂದಿರುತ್ತಲ್ಲ ಆ ಟೈಮಲ್ಲಿ ನಾನು ಮಾಡಿದ್ದೆ, ಕರೆಕ್ಟಾಗಿ ಬಂತು ಅದು. ನನಗೆ ಆ್ಯಕ್ಚುಲಿ ಅದರಿಂದ ತುಂಬ ಖುಷಿ ಆಯಿತು. ಆಮೇಲೆ ನಾನು ಈವ್ನಿಂಗೆಲ್ಲ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆಲ್ಲ ಕುಂಕುಮಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲ ಏನಾದರೂ ಲಡ್ಡು ಮತ್ತು ಈ ಥರದ್ದು ನಿಪ್ಪಟ್ಟು ಇದನ್ನೆಲ್ಲ ಒಂದು ಕವರ್ಗೆ ಹಾಕಿ ಇಟ್ಕೊತಾ ಇದ್ದೆ. ಬಿಕಾಸ್ ಎಲ್ಲರಿಗೂ ಒಂದೊಂದು ಕೊಡೋಣ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು. ಆಮೇಲೆ ನೀವು ನೋಡಿದ್ರಲ್ಲ ನಂದು ಹಳೆ ವ್ಲಾಗಲ್ಲಿ ನೋಡಿದಿರ, ನಾನು ಬಳೆ ಎಲ್ಲ ತೊಗೊಂಬಂದಿದ್ದೆ ರಾಜಾಜಿನಗರಲ್ಲಿ ಹೋಗ್ಬಿಟ್ಟು ಸ್ಟ್ರೀಟಿಂದ ತೊಗೊಂಬಂದಿದ್ದೆ. ಆ ಆಂಟಿ ಹತ್ರನೇ ನಾನು ಯಾವಾಗಲೂ ತೊಗೊಳ್ಳೋದು. ಸೊ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಆಮೇಲೆ ನನಗೇನಂತ ಹೇಳಿದ್ರೆ ನಾನು ಹೀಗೆ ಕುಂಕುಮ ಕೊಡುವಾಗ ಎಲ್ಲರೂ ಇವಾಗ ಒಂದು ಈ ಥರ ರಿಟರ್ನ್ ಗಿಫ್ಟ್ ಅಂತ ಕೊಡ್ತೀವಲ್ಲ, ಅದೆಲ್ಲ ಲೇಡೀಸ್ಗೂ ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಏನು ಸಿಕ್ಕತ್ತೆ ಅಂತ. ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾಯಿದ್ರು ಎಲ್ಲರಿಗೂ ಕುಂಕುಮದ್ದು ಕರೀತಾರಲ್ಲ ಅದ್ರ ಫೇವ್ರೇಟ್ ಪಾರ್ಟ್ ಅಂತ ಹೇಳಿದರೆ ಈ ಥರ ಒಂದು ರಿಟರ್ನ್ ಗಿಫ್ಟ್ ಸಿಗುತ್ತಲ್ಲ ಅದ್ರದ್ದು ಅದೇ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೂ ಆ ಪಾರ್ಟ್ ಅಂದರೆ ತುಂಬ ಇಷ್ಟ. ಸೊ ನಾನು ಈ ಸಲ ಏನು ತೊಗೊಂಡಿದ್ದೆ ಅಂತ ನಾನು ನಿಮಗೆ ತೋರಿಸೋಣ ಅಂತ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ಇದು ವಿಳ್ಯದೆಲೆ ಇದನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊತಾ ಇದ್ದೆ. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ ಅವರು ಎಲ್ಲ ಕವರ್ ಒಳಗೇ ಎಲ್ಲನೂ ಹಾಕಿಬಿಟ್ಟಿರ್ತಾರೆ, ವಿಳ್ಯದೆಲೆ ಈ ಥರ ಬಳೆ ಇದು ಎಲ್ಲ. ಬಟ್ಟು ನನಗೆ ಈ ಥರ ಅರೇಂಜ್ ಮಾಡಿ ಇಟ್ಬಿಟ್ಟು ಕೊಡೋದಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ. ಫ್ಲವರ್ಸು ಮತ್ತು ಈ ಥರ ಇದು ಎಲೆ ಅಡಿಕೆ ಬಾಳೆಹಣ್ಣು ಅದನ್ನೆಲ್ಲ ಈ ಥರ ತಟ್ಟೆಯಲ್ಲಿ ನಾನು ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಹಾಗೆ ಬಳೆ ಏನಂತ ಹೇಳಿದ್ರೆ ನಾನು ಒಟ್ಟಿಗೆ ಎಲ್ಲನೂ ಇಟ್ಬಿಟ್ಟಿರ್ತೀನಿ. ಈಗ ಕೆಲವ್ರಿಗೆ ಏನಂತ ಹೇಳಿದರೆ ತುಂಬ ಜಾಸ್ತಿ ಬಳೆ ಇಟ್ಕೊಳ್ಳೋದು ಇಷ್ಟ ಆಗುತ್ತೆ, 1 ಡಜನ್ 2 ಡಜನ್. ಅದಕ್ಕೆ ನಾನು ಅದಕ್ಕೇನಂತ ಹೇಳಿದರೆ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಹಿಂಗೆ ಕವರೊಳಗೆ ಹಾಕಿರಲ್ಲ, ಹಿಂಗೆ ಓಪನ್ ಆಗಿಟ್ಟಿರ್ತೀನಿ. ಯಾರು ಎಷ್ಟು ಬೇಕಾದ್ರೂ ಹಾಕೊಬೋದು. ಆಮೇಲೆ ನೋಡಿ ಈ ಗಿಫ್ಟ್ ಇದೆಯಲ್ಲ, ಇದು ಏನಂತ ಹೇಳಿದರೆ ನಾನು ಮೆಟ್ರೋದಲ್ಲಿ ತೊಗೊಂಡೆ. ಇದು ಬಂದು ಒಂದು ಹಾಟ್ ಬಾಕ್ಸ್, ಮಿನಿ ಹಾಟ್ ಬಾಕ್ಸ್. ಎಷ್ಟು ಕ್ಯೂಟ್ ಆಗಿತ್ತು ಅಂತ ಹೇಳಿದರೆ ತುಂಬ ಕ್ಯೂಟ್ ಆಗಿದೆ ಇದು. ಸೊ ಅದಕ್ಕೆ ಇದನ್ನು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನೇ ತೊಗೊಂಡೆ. ಈ ಸಲ ಇದನ್ನೇ ಕೊಡೋಣ ಅಂತೇಳ್ಬಿಟ್ಟು. ಏನಂತ ಹೇಳಿದರೆ ಇದು ಒಂದು ತುಂಬ ಏನಂದರೆ ತಲೆ ಖರ್ಚು ಮಾಡಿ ತೊಗೊಂಡು ಬರಬೇಕಾಗುತ್ತೆ ಈ ಗಿಫ್ಟ್ಸು. ಯಾಕಂದರೆ ರಿಪೀಟೆಡಾಗಿ ನಾವು ಕುಂಕುಮ ಕರೆದಿರ್ತೀವಿ. ಈ ಸಲ ಕೊಟ್ಟಿದ್ದು ಲಾಸ್ಟ್ ಟೈಮ್ ನಾನು ಇದು ಏನದು ವರಮಹಾಲಕ್ಷ್ಮಿಗೆ ಏನೋ ಸ್ಟೀಲ್ ಬಾಕ್ಸ್ ಏನೋ ಕೊಟ್ಟಿದ್ದೆ. ಸೊ ಅದನ್ನೇ ಮತ್ತೆ ರಿಪೀಟ್ ಮಾಡೋಂಗಿರಲ್ಲ. ಆದರೆ ಹಿಂದೆ ಇನ್ನೊಂದೇನೋ ಹಬ್ಬಕ್ಕೇನೋ ಕರೆದಿರ್ತೀವಿ, ಸೊ ಅವಾಗೇನೋ ಕೊಟ್ಟಿರ್ತೀವಿ. ಸೊ ಎಲ್ಲ ಸಲವೂ ಅಷ್ಟೇ ತುಂಬ ಥಾಟ್ಫುಲ್ಲಾಗಿ ಯೋಚನೆ ಮಾಡಿ ಆ ಗಿಫ್ಟ್ ತರಬೇಕಾಗತ್ತೆ. ಸೊ ಈ ಸಲ ನನ್ನ ಮಗ ಶಾಪಿಂಗಿಗೆ ಬಂದಿದ್ದ. ಅವನು ಹೇಳ್ತಿದ್ದ, ನಾನು ನಿನ್ನ ನೆಕ್ಸ್ಟ್ ಟೈಮಿಂದ ನಿನ್ನ ಜೊತೆಗೆ ಬರಲ್ಲ ಆ ಶಾಪಿಂಗಿಗೆ, ಪ್ಲೀಸ್ ನಾನು ಕರಿಬೇಡ, ಎಷ್ಟು ಕಡೆ ಸುತ್ತಾಡಿಸ್ತೀಯ ನೀನು ಅಂತ ಹೇಳ್ಬಿಟ್ಟು. ಬಟ್ಟು ಎಲ್ಲರಿಗೆ ಏನಾದರೂ ಕುಂಕುಮ ಕೊಟ್ಟಾದ್ಮೇಲೆ ಆ ಗಿಫ್ಟ್ ಯಾರಾದರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಪುಟ್ಟದೇ ಆಗಿರಲಿ, ಯಾರೇನು ದೊಡ್ಡ ಗಿಫ್ಟು ಕೊಡಬೇಕಂತ ಏನಿರಲ್ಲ ಆ ಟೈಮಲ್ಲಿ. ಬಟ್ ಸ್ಟಿಲ್ ಅದು ಚಿಕ್ಕದೇ ಆದ್ರೂ ಎಲ್ಲರಿಗೂ ಅದ್ರ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಈವ್ನಿಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ಆರತಿ ಮಾಡಿದ್ಲು, ತೋರಿಸ್ತೀನಿ ನೋಡಿ ಇವಾಗ. ಶಿವನ ಪ್ರೇಮ ಪುತ್ರನೇ, ನೀ ಪಾಲಿಸುವ ಪರದೈವ ಕಾಣೆ.
ನೋಡಿದ್ರಲ್ಲ ನಮ್ಮನೆ ಗಣೇಶನಿಗೆ ನಾವು ಯಾವ ಥರ ಆರತಿ ಮಾಡಿದ್ವಿ ಅಂತ. ಆ್ಯಕ್ಚುಲಿ ಅವಳು ನನ್ನ ಫ್ರೆಂಡ್ ಬಂದು ಚೇತನ ಅಂತ, ಅವಳು ಎಲ್ಲಾದ್ರೂ ತುಂಬ ಚುರುಕು, ತುಂಬ ಸ್ಮಾರ್ಟ್ ಅವಳು. ಏನೇ ಅಂದು ಹೇಳಿದ್ರು ಅವಳು ಫಸ್ಟ್ ಇನಿಷಿಯೇಟಿವ್ ತೊಗೊಂಡ್ಬಿಟ್ಟು ಮಾಡಿಬಿಡ್ತಾಳೆ. ಸೊ ಅವಳು ಪೂಜೆ ತುಂಬ ಅಂದರೆ ತುಂಬ ಜಾಸ್ತಿ ಮಾಡ್ತಾಳೆ ಮನೇಲಿ, ಯಾವಾಗ್ಲೂ ಕರಿತಾ ಇರ್ತಾಳೆ. ಎವ್ರಿ ಮಂತ್ ಏನಾದರೂ ಒಂದು ಪೂಜೆ ಮಾಡಿಬಿಟ್ಟು ಕರಿತಾ ಇರ್ತಾಳೆ. ನಾನು ಅದಕ್ಕೆ ಅವಳಿಗೆ ಅಂತೀನಿ, ವರ್ಲ್ಡಲ್ಲಿರೋ ಯಾವ್ಯಾವ ಪೂಜೆ ಮೆಥಡ್ಸ್ ಏನೇನು ಇರುತ್ತೆ ಅದೆಲ್ಲ ನಿನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮನೆ ಪೂಜೆ ಆದಮೇಲೆ ಆ್ಯಕ್ಚುಲಿ ನಾವು ನಮ್ಮ ಸೊಸೈಟಿಯಲ್ಲಿ ಗಣಪತಿ ಇಟ್ಟಿದ್ದಾರಲ್ಲ ಅದನ್ನು ನೋಡೋಕ್ಕಂತ ಬಂದ್ವಿ. ಬಿಕಾಸ್ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ಲ, ನಮ್ಮನೇಲಿ ಏನೇ ನಾವು ಗಣಪತಿ ಇಟ್ಟು ಡೆಕೋರೇಷನ್ ಎಲ್ಲ ಮಾಡಿದ್ರು ಈ ಸೊಸೈಟಿ ಗಣಪತಿ ಅಂತ ಹೇಳಿದ್ರೆ ಅದೇನೋ ತುಂಬ 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 ಪ್ರೀತಿ ಇರುತ್ತೆ ಅಂತ ಅಂದ್ಕೊತೀನಿ. ಸೊ ನಮ್ಮನೆ ಪೂಜೆ ಆಗಿದ ತಕ್ಷಣ ಎಲ್ಲ ಲೇಡೀಸು ಎಲ್ಲರೂ ಅಷ್ಟೇ, ನನ್ನ ಫ್ರೆಂಡ್ಸೂ ಅಷ್ಟೇ, ಅವರು ಇಲ್ಲೇ ಕೆಳಗಡೆನೇ ಬಂದಿದ್ದರು. ಸೊ ನಾನು ಬಂದುಬಿಟ್ಟು ಗಣೇಶನ ನೋಡೋಣ ಅಂತ. ನೋಡಿ ನಮ್ಮ ಗಣೇಶ ಎಷ್ಟು ಕ್ಯೂಟ್ ಅಂದರೆ ಕ್ಯೂಟ್ ಆಗಿದ್ದಾನೆ. ನೋಡಿ ನಮ್ಮ ಗಣೇಶ ನಮಗೆ ದೇವ್ರಲ್ವಾ, ಅವ್ನು ನಮ್ಮ ಹಾರ್ಟಿಗೆ ತುಂಬ ಕ್ಲೋಸ್ ಇರೋದ್ರಿಂದ ನಾವು ಅವ್ರಿಗೆ ಸಿಂಗ್ಯುಲರಲ್ಲಿ ಚೆನ್ನಾಗಿದ್ದಾನೆ ಅಂತ ಕರಿತಿದ್ದೀನಿ. ಅದಕ್ಕೆ ಯಾರು ಇನ್ನು ಕಮೆಂಟ್ ಮಾಡಬೇಡಿ ಇದು ಡಿಸ್ರೆಸ್ಪೆಕ್ಟ್ ಅಂತ ಹೇಳ್ಬಿಟ್ಟು. ಬಟ್ ಬೇರೆಯವ್ರಿಗೋಸ್ಕರ ನಾನು ಮಾತಾಡೋದು ಏನಿದೆ ಅದು ನಾನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ನಾವೇನು ತಪ್ಪು ಮಾಡ್ತಿಲ್ಲ, ಅದು ನಂಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಡೆಕೋರೇಷನ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ಲ ನೀವೇ. ಆ್ಯಕ್ಚುಲಿ ಈ ಲೈಟ್ಸ್ ಅಂತೂ ಫುಲ್ ಸೊಸೈಟಿ ಎಲ್ಲ ಕಡೆನೂ ಹಾಕಿದ್ರು, ನಮ್ಮ ಸ್ವಿಮ್ಮಿಂಗ್ ಪೂಲ್ ಕಡೆನೂ ಹಾಕಿದ್ರು. ನಾನಂತೂ ನೋಡ್ಬಿಟ್ಟು ಎಷ್ಟು ಎಕ್ಸೈಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಒಂದು 100 ಫೋಟೋ ತೆಗೆಸ್ಕೊಂಡಿದ್ದೀನಿ ಅನಿಸುತ್ತೆ. ಆಮೇಲೆ ನಾವು ಲೇಡೀಸ್ ಕೂಡ ಸಹಿತ ನಾವೆಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮ ಗಣೇಶನ ಆಲ್ಮೋಸ್ಟ್ ಅವರು 4-5 ಡೇಸ್ ಇಟ್ಟಿದ್ರು ಅಂತ ಅಂದ್ಕೊತೀನಿ. ಆಮೇಲೆ ಗಣೇಶ ವಿಸರ್ಜನೆ ಅಂತೂ ನಮ್ಮ ಸೊಸೈಟಿಲಿ ತುಂಬ ಅಂದರೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ನೀವೇ ನೋಡಿ ಇಲ್ಲಿ ಎಷ್ಟು ದೊಡ್ಡ ಕ್ಯೂ ಇದೆ. ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಚಿಕ್ಕವರು ದೊಡ್ಡವರು ಸಣ್ಣವರು ಅಂತ ಏನು ಡಿಫ್ರೆನ್ಸ್ ಇಲ್ಲ. ತಾತ ಅಜ್ಜಿಯಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಮಿಡ್ಲ್ ಏಜಿಂದ ಹಿಡಿದು ಎಲ್ಲರೂ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ. ನಾನಂತೂ ಎಲ್ಲ ವರ್ಷ ಒಂದು ಇದೇನಂತ ಹೇಳಿದರೆ ಇದು 4-5 ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ ಗಣೇಶನ ಬಿಡೋಕ್ಕಿಂತ ಮುಂಚೆ. ಅಷ್ಟು 4-5 ರೌಂಡ್ಸ್ ಸುತ್ತೋ ಟೈಮಲ್ಲೂ ಎಲ್ಲರೂ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಬಟ್ ಈ ಸಲ ನಂಗೆ ಗೊತ್ತಿಲ್ಲ, ಅದು ಗಣೇಶನ ಹಬ್ಬ ಆಗಿ ಒಂದಿನ ಇಲ್ಲ 2 ದಿನ ಅನಿಸುತ್ತೆ. ಅಷ್ಟೊತ್ತೊಳಗೆ ನಾನು ತುಂಬ ಎಕ್ಸಾಸ್ಟ್ ಫೀಲ್ ಮಾಡ್ತಾಯಿದ್ದೆ, ಮೈಂಡಿಂದ ಮತ್ತು ಬಾಡಿಯಿಂದನೂ ಅಷ್ಟೇ. ನನಗೇನಂತ ಹೇಳಿದರೆ ತುಂಬ ಕಂಟಿನ್ಯೂಸ್ ಆಗಿ ಅದು ಅದು ಅಂತ ಹೇಳಿಬಿಟ್ಟು ನನಗೆ ಮಂತ್ ಎಂಡಲ್ಲಿ ನಾನು ಜನರಲಾಗಿ ಆ ಥರ ಫೀಲ್ ಮಾಡ್ತೀನಿ. ಈ ಹಬ್ಬ ಅಂತಲ್ಲ, ಎಲ್ಲ ಟೈಮಲ್ಲೂ ಆ ಥರ ಆಗೇ ಆಗುತ್ತೆ. ಸೊ ನನಗೇನಂತ ಹೇಳಿದ್ರೆ ನಂಗೆ ಅಷ್ಟು ದೂರ ಎಲ್ಲ ಹೋಗಿ ಡ್ಯಾನ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಯಾವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದಕ್ಕೆ ನಾನು ಹೋಗ್ಬಿಟ್ಟು ವೀಡಿಯೋ ಎಲ್ಲ ತೊಗೊಂಬಂದೆ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಸೂಪರ್ಬಾಗಿತ್ತು. ನಮ್ಮ ಗಣೇಶ ಅಂತೂ ಎಷ್ಟು ಲೈಟ್ಸಲ್ಲಿ ಹೆಂಗೆ ಎಷ್ಟು ಚೆಂದ ಕಾಣ್ತಾ ಇದ್ದ ಅಂತ ಹೇಳಿದ್ರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ. ಇದೊಂಥರ ಎಮೋಷ್ನಲ್ ಮೂಮೆಂಟ್ ಅನ್ಕೊತೀನಿ. ಗಣೇಶನ ತರುವಾಗ ನಮ್ಗೆ ಎಷ್ಟು ಖುಷಿ ಇರುತ್ತೆ, ಹಾಗೆ ಗಣೇಶನ ಬಿಡೋ ಅಷ್ಟೊತ್ತಿಗೆ ಒಂಥರ ಮನಸ್ಸಿಗೆ ಅಯ್ಯೋ ಗಣೇಶ ಹೋಗ್ಬಿಡ್ತಾನಲ್ಲ ಅಂತ ಒಂಥರ ಬೇಜಾರು ಇದ್ದೇ ಇರುತ್ತೆ. ಇದೊಂಥರ ನಾನು ಈ ಫೀಲಿಂಗ್ನ ಚಿಕ್ಕ ಹುಡುಗಿ ಇದ್ದಾಗಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾವು ಚಿಕ್ಕವರಿರುವಾಗೂ ಅಷ್ಟೇ, ಎಲ್ಲ ನಮ್ಮದು ಯಾವುದೋ ಒಂದು ಸೊಸೈಟಿಯಲ್ಲಿರುವಾಗ ಇಲ್ಲ ಆ ಕಾಲೋನಿ ಇಲ್ಲ ಆ ಒಂದು ಚಿಕ್ಕದು ಒಂದು ವಿಲೇಜ್ ಏನಿರುತ್ತೆ ಅಲ್ಲೆಲ್ಲರೂ ಸಹಿತ ಈ ಥರ ಗಣೇಶನ ಕೂರಿಸ್ತಾರಲ್ಲ, ಗಣೇಶನ ಬಿಡುವಾಗಂತೂ ತುಂಬ ಬೇಜಾರಾಗ್ತಾಯಿತ್ತು. ನಾನು ಆ್ಯಕ್ಚುಲಿ ಗಣೇಶನ ಬಿಡೋ ದಿನ ಈ ಥರ ಡ್ರೆಸ್ ಮಾಡ್ಕೊಂಡಿದ್ದೆ, ಸ್ಯಾರಿ ಹಾಕ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರೀಸ್ ಹಾಕ್ಕೊಂಡಿದ್ದೆ. ಆಮೇಲೆ ನನ್ನದು ಫ್ರೆಂಡ್ ಮನೇಲಿ ಸಹಿತ ಕುಂಕುಮಕ್ಕೆ ಸಹಿತ ಕರೆದಿದ್ರು. ಯಾಕಂದರೆ ಗಣೇಶನ ಹಬ್ಬಕ್ಕೆ ಒಬ್ಬೊಬ್ಬರು ಒಂದೊಂದು ದಿನ ಟೈಮ್ ಇಟ್ಕೊಂಡಿರ್ತಾರೆ. ಬಿಕಾಸ್ ಆಲ್ಮೋಸ್ಟ್ 10-15 ಡೇಸ್ ಇಟ್ಕೊಂಡವರು ಇರ್ತಾರಲ್ಲ. ಸೊ ಅವರೆಲ್ಲ ನನಗೆ ಕರೆದಿದ್ರು. ಸೊ ಅದಕ್ಕೂ ರೆಡಿಯಾಗಿ ಆಫೀಸಿಂದ ಬಂದಮೇಲೆ ನಾನು ರೆಡಿಯಾಗಿ ಹೋಗಿದ್ದೆ. ಸೊ ಗಣೇಶಂದು ಫುಲ್ಲು ಬಿಡೋ ತನಕ ನಾನು ಹೋಗೋಕ್ಕಾಗಲಿಲ್ಲ ಈ ಸಲ. ಬಟ್ ಅದರ್ವೈಸ್ ನಾನು ಎಲ್ಲ ಇಯರೂ ಗಣೇಶನ ಐ ಹೋಪ್ ನಿಮಗೆ ನನ್ನ ಗಣೇಶ ಚತುರ್ಥಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನೆಲ್ಲ ವೀಡಿಯೋಸ್ನ ಸಪೋರ್ಟ್ ಮಾಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸಪೋರ್ಟ್ ಮಾಡಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.